ಆಹಾ ಏನು ಮಜಾ ಬರತೈತಿ ಎಷ್ಟು ಚಲೋ ಅನ್ಸಾಕತ್ತೈತಿ ಗೊತ್ತ. ಹಿಚಕ್ರಲೆ ನಂದು ಎಂಥ ಜೀವನ ನೋಡು. 4 ಮಕ್ಳು ಹುಡ್ಸಿದ್ದ ಸಾರ್ಥಕ ಆತ. ಇಬ್ರು ಕಾಲು ಹಿಚ್ಕಾಕ, ಇಬ್ರು ಕೈ ಹಿಚ್ಕಾಕ. ಇನ್ನೊಂದು ಪ್ಲ್ಯಾನ್ ಮಾಡ್ಬೇಕೀಗ. 4 ಮಂದಿ ಹೊರಾಕಾದ್ರೆ ಒಂದು ಹೆಣ್ಮಗಳು ಆಗ್ಬೇಕೀಗ. ಅಳಾಕ ಬರ್ತೈತಿ. ಅಪ್ಪ ಅಪ್ಪ ಅಂಥೇಳಿ ಕುಂತ ಅಳ್ತಾಳೆ. ಪ್ಲ್ಯಾನ್ ಮಾಡಬೇಕ ಈಗ. ನಿಮಗೆ ತಮ್ಮ ಬೇಕೋ ತಂಗಿ ಬೇಕಲ್ಲ ಈಗ? ಅಪ್ಪ ತಮ್ಮ ಇರ್ಲಿ. ಎದಕ್ಲೆ ತಂಗಿ ಬೇಡ? ಬೇಡ, ತಮ್ಮ ಇದ್ರೆ ನಮ್ ಕುಟ ಕೆಲ್ಸಾರ ಮಾಡ್ತಾನೋ. ಹಂಗ ಕೀಳಂದ್ರು ಹೊಡೆದಾರ ಮಾಡಿಸ್ತೇನೋ. ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದ. ದೇವ್ರು ಏನು ಕೊಡ್ತಾನೆ ನೋಡುನಂತ, ಹೌದಿಲ್ಲ? ಹಿಚಕ್ರಿ ಆಹಾ ಹೋಗಲಿ, ಸ್ವಲ್ಪ ನೀರು ತೊಗೊಂಬ ಹೋಗ. ನೀನು ತೊಂಬರೋಗ್ಲಿ ನೀರು. ಹೋಗ್ಲೆ ತರೋಗೆ. ನೀ ಹೋಗ್ಲಿ ತರಾಕ ಆಗುದಿಲ್ಲ ನೀರು ತರಾಕ. ನಿನಗೆ ಹೇಳಲಿಲ್ಲೇ ಹೋಗಿ ತರ್ಬೇಕ. ನಿನಗೆ ಹೇಳಿದ್ರೆ ಮತ್ತೆ ಅವ್ಗೆ ಹೇಳ್ತೇನೆ. ಅವ್ಗೆ ಹೇಳಿದ್ರೆ ಇವ್ಗೆ ಹೇಳ್ತಾನೆ, ಇವ್ಗೆ ಹೇಳಿದ್ರೆ ಇವ್ಗೆ ಹೇಳ್ತಾನೆ. ಹಿಂಗ ಮಾಡಿ ಜಗಳ ಮಾಡಾಕತ್ತಿ ಬಿಡ್ರಿ. ಯಾವಾಗ ಹೇಳಿರ್ತೇವಲ್ಲ ಹೋಗಿ ತರಬೇಕ. ಎದಕ್ಕೆ ಕುಡ್ಸೇನೆ ನಿಮ್ಗೆ? ಹೋಗ ನಿಮ್ ಹಿಂದ್ ಹೋಗ್ಕೊಂಡು ಧ್ವನಿನ ಕುಂದ್ರಾಕತ್ತೈತಿಲ್ಲೇ. ಹಾಡಿ ಹೆಣ್ಣು ಮಕ್ಕಳು ಹೋದ ಹಿಚ್ಚಿಕರ್ಲೆ. ತಗೋಪ್ಪ ನೀರು. ತಗೋಪ್ಪ ನೀರು. ನೀರು ತಗೊಂಬ ಅಂದ್ರೆ ಅದ್ರಾಗ ಬಟ್ಟೆ ಹಾಕೊಂಬರುದ? ಬಟ್ಟೆ ಎಲ್ಲೆಲ್ಲಿ ಇಟ್ಕೊಂಡಿರ್ತೀವೋ ಏನು, ಮೂಗಿನಾಗ ಹಾಕೊಳ್ಳೋದು, ಎಲ್ಲೆಲ್ಲಿ ಗಿಡ್ಡ ಹಾಕೊಂಡೆ ಬ್ಯಾಡ. ನಡಿ ನೀರ ಮಮ್ಮನಿನ. ಅಪ್ಪ ಕುಡಿಲಿಲ್ಲ ಅಂದ್ರೆ ಏನಾತ್? ನಾ ಕುಡಿತೀನಿ ನೀರು. ಲಗುನ ಬಾರ, ನಿನ್ ಜೋಡಿ ಮಾತಾಡುದೈತ್ ಸ್ವಲ್ಪ. ಏನ್ ಮಾತಾಡುದೈತ್ರಿ? ಪಟ್ ಹೇಳ್ರಿ, ಕೆಲ್ಸ ಐತ್ ನನಗ. ಕುಂದ್ರ ಹೋಗಲ್ಲ ಅಲ್ಲಿ. ಎಲ್ಲಾ ಕಡೆ ಬಂದ ಬಿಡ್ತೀರಲ್ಲ ಹಂಗ. ಒಂದಕ್ಕೆ ಹೋದ್ರು ಹಂಗ ಬಂದ ಬಿಡುದ, ಯಾಡಕ್ ಹೋದ್ರು ಅಪ್ಪ ಅಪ್ಪ ಅಂತ ಹೇಳಿ ಬಂದ ಬಿಡುದೆ ರೀ. ಒಂದ್ ಕಡೆ ಕುಂದ್ರಿ ಅಲ್ಲಿ ಮೂಲ್ಯಾಗ. ರೀ ಬರ್ರಿ, ಅದಕ್ಕೆ ಅಂದಿದ್ ನಿಮ್ಗೆ 4 ಮಕ್ಳು ಹೊಡೆದಿರಿ ಸಾಲಕ್ಕ ಎಲ್ಲಿ ಹೋದ್ರು ಬರ್ತಾರ ಅವ್ರು. ಅದ 1-2 ಇದ್ದಿದ್ರೆ ಹೇಳಿ ಮನ್ಯಾಗ ಕುಂದಿಸ್ ಬರ್ತಿದ್ವಿ. ಸ್ವಲ್ಪ ಹೇಳ್ರಿ, ಪಟ್ಟನ ಹೇಳ್ರಿ, ನನ್ ಕೆಲ್ಸ ಐತಿ ಏನೀಗ? ಅದ ರಾಜಿ, ಏನಾತ? ಈಗ 4 ಮಕ್ಳು ಆಗ್ಯಾವಲ್ಲ, ನೆಕ್ಸ್ಟ್ ಪ್ಲಾನ್ ಮಾಡೋನಲ್ಲಿ ಈಗ. ಹೌದಾ ಗಂಡ? ಇನ್ನು ಏನೇನೈತ್ ನೋಡಿ ನಿಂದು ಹೇಳ್ಬಿಡ. ಇರೋ 4 ಮಕ್ಳು ಸಾಕಾಗವಲ್ದಂತ ನಾ ಸಾಯಕತ್ತೀನಿ, ಇವ್ನಿಗೆ ಮತ್ತೆ ಮಕ್ಳು ಬೇಕಂತ. ಮನುಷ್ಯದೇನ್ ದನಾದ್ಯೋ, ನನ್ನ ಕೈಲೇ ಮಕ್ಳು ಮಾಡ್ಕೊಳಕ್ ಆಗುದಿಲ್ಲ. ಏನಾಗುದಿಲ್ಲ? ಏನಾಗುದಿಲ್ಲ. ಮದುವೆ ಆಗುವಾಗ ಏನ್ ಮಾತಾಗಿತ್ತೆ? ಮಕ್ಳು ಮಾಡೋಣ ಅಂತ ಹೇಳಿದ್ದೆ ಅಲ್ಲ. ಅದು ಮದ್ವಿಕಿನ ಮುಂಚೆ ನೀನ್ ಮದ್ವೆ ಆಗ್ಬೇಕಿತ್ತ ಹಂಗ ಹೇಳಿದೆ. ಈಗ ನನ್ನ ಕೈಲೇ ಆಗುದಿಲ್ಲ. ಈಗ ನನ್ನ ಕೈಲಿನೂ ಆಗುದಿಲ್ಲ. 10 ಮಕ್ಳು ಮಾಡುದು ಅಂದ್ರೆ ಮಾಡುದ. ಸರಿ, ನೀ ಹೆಂಗ್ ಮಾಡ್ಕೋತಿ ಮಾಡ್ಕೊ. ನಾನಂತ್ರ ಮಕ್ಳು ಮಾಡುದಿಲ್ಲ. ನಾನು ನಮ್ಮ ಅವ್ವನ ಮನೆಗೆ ಹೋಗಿ ಆಪರೇಷನ್ ಮಾಡ್ಕೋತೀನಿ. ಯಾಕಂದ್ರ ನನ್ನೇನ್ ನಾಯಿ ತಿಳಿದಿ 6 ತಿಂಗಳಿಗೊಂದು ನಿನ್ ಹಡ್ದಾಡ್ ಕೊಡಾಕ. ಏನ್ ಆಪರೇಷನ್ ಮಾಡ್ಕೊಂಡಿ ಹತ್ರ ಮತ್ತೆ ಬ್ಯಾರೆ ಹಾಕಿತ್ತು ಮತ್ತೆ ಹೇಳಾಕತ್ತೇನ. ನೀ ಚೀರ್ಬೇಡ. ಆಪರೇಷನ್ ಮಾಡ್ತೀನಿ ನೋಡಿ ಹೇಳಾಕತ್ತೇನ ಮತ್ತೀಗ. ನೀ ಚೀರಿದ್ರೆ ನಾನು ನಿಂದೇನು ಕೇಳುದಿಲ್ಲ. ನನಗಂತ್ರ ಮಕ್ಳು ಮಾಡಕ್ ಆಗುದಿಲ್ಲ. ನನಗೂ ಆಗುದಿಲ್ಲ. ಮಾಡುದಂದ್ರ ಮಾಡುದ. ನನಗೂ ಆಗುದಿಲ್ಲ. 10 ಮಕ್ಳು ಮಾಡುದ. ನಾ ದೇವ್ರ ಕಡೆ ಬೇಡ್ಕೊಂಡೇನಿ. ಏನಂತ? 10 ಮಕ್ಳು ಮಾಡ್ತೇನಪ್ಪ ದೇವ್ರ ಅಂತ ಹೇಳಿ. ಸರಿ, ನೀನ 10 ಮಕ್ಳು ಮಾಡ, ನಾ ಹೊರಗೆ ಕೆಲ್ಸಕ್ಕೆ ಹೋಗ್ತೇನೆ. ಆತಾ? ಇದೆಲ್ಲ ಹೇಳಾಕ ಹೋಗ್ಬೇಡ. ನನಗೂ ಆಗುದಿಲ್ಲ. ಹೇಳಾಕ ಹೋಗ್ಬೇಡ. 10 ಮಕ್ಳು ಮಾಡುದು ಅಂದ್ರ ಮಾಡುದ. ನನಗ ಆಗುದಿಲ್ಲ. ಬ್ಯಾರೆ ಹಾಕೇತ್ ನೋಡಿ. ಏನ್ ಮಾಡ್ತಿ? ಏನ್ ಮಾಡ್ತಿ? ನನಗ ಆಗುದಿಲ್ಲ. ನಾ ನಮ್ಮ ಅವ್ವನ ಮನೆಗೆ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬರ್ತೀನಿ. ನೀ ಏನ್ರ ಮಾಡ್ಕೊಂಡ್ ಸಾಯಿ, ಇನ್ನೊಂದ್ರ ಮದ್ವೆ ಆಗಿ ಸಾಯಿ. ನೋಡೋಣ ಅದ. ನೋಡ ಹೆಂಗ ಆಪರೇಷನ್ ಮಾಡ್ತೀನಿ ಆಗುದಿಲ್ಲ. ನೋಡೋಣ. ಆಯ್ತು ತಗೋ, ನೋಡೋಣ. ನೋಡ್ಕೊ ಹೋಗ. ಹೋಗ್ನಿ. ಹೋಗ. ನಿಮ್ ಮನಿ ಹತ್ರ ಒಂದ್ ಹೆಜ್ಜೆ ಹೊರಗಿಡ ಆಯ್ತು. ಅವಾಗ ನಿಂದ ಆಪರೇಷನ್ ಮಾಡ್ಕೋತಾಳ ಅಂತಿಕೆ ಪಲ್ಟಿ ಹೊಡ್ಯಾಕತ್ತಾಳ ನಿಮ್ ಮೌಂಡಿನ. ಹೊಂಟಾನ ನಮ್ಮ ಅವ್ವನ ಮನಿಗ. ಎಲ್ಲೂ ಹೋಗೋಂಗಿಲ್ಲ ಹೇಳಾಕತ್ತೇನ. ನೀ ಏನಾರ ಮನಿ ಹತ್ರ ದಾಲ್ ದೋದಿ ಅಂದ್ರ ಬ್ಯಾರೆನ ಹಾಕ್ಯತ್ ಮತ್ತೆ ಹಿರಿಯರಿಗೆ ಕುಡಿಸ್ತೇನ. ನೀ ಯಾರಿಗಾರ ಕುಡಿಸ್, ನಾನಂತ್ರ ನಿನ್ ಮಾತು ಕೇಳುದಿಲ್ಲ. ಮಕ್ಕಳನ್ನ ಸಾಯ್ತಿಲ್ಲ. ಈಗ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ. ನಿನ್ನ 4 ಮಕ್ಕಳನ್ನ ಸಾಕು, ಗೊತ್ತಾಕೈತಿ ನಿನಗೆ. ನಾನು ವಾಪಸ್ ಬರೋದಿಲ್ಲ. ಆಪರೇಷನ್ ಮಾಡ್ಕೊಂಡ ಬರ್ತೀನಿ. ನೀ ಆಪರೇಷನ್ ಮಾಡಿಸ್ಕೊಂಡಿ ಹೇಳಾಕತ್ತೀರ ಮತ್ತೆ ನಾ ನೋಡೋಣ ಅದು ಏನು ಆಕ್ಯತ್ತಾಗಲಿ. ಅದು ರೆಡಿ ಆಗ್ಲಡ್ರಿ. ನಿಮ್ಮ ಅಜ್ಜಿ ಮನೆಗೆ ಹೋಗುನ.
ಆಗಿದ್ದಾಗ್ಲಿ ಅದ ಆಪರೇಷನ್ ಮಾಡಿಸ್ಕೋತೇನೆ ಅಂತ ತಿಂತಾಳಕಿ ಹೆಂಗ್ ಮಾಡಿಸ್ಕೋತಾ ನೋಡ್ತೇನೆ ನಾನು ರೆಡಿ ಆಗಿ ನಡ್ರಿ ಪಟ ಪಟ ಅತ್ಯಾರ ಅವ್ರು ಹೇಳಂದ್ರೆ ದೊಡ್ಡ ಮೋಸ ಮಾಡಿದ್ರಲ್ರಿ ನಂಗೆ ನೀವು ಏನು ಮಾಡಿರಿ ಹೇಳಂದ್ರೆ 8 ವರ್ಷ ಆದ್ರಿ ನಿಮ್ಮ ಮಗಳಿಗೆ ಮದುವೆ ಆಗಿ ಒಂದು ಮಗು ಇಲ್ರಿ, ಒಂದು ಗುಡಿ ಬಿಟ್ಟಿಲ್ರಿ, ಒಂದು ಹಾಸ್ಪಿಟಲ್ ಬಿಟ್ಟಿಲ್ರಿ, ಅಂದ್ರೂ ಒಂದು ಮಗುನೂ ಆಗಿಲ್ರಿ. ನಮಗೆ ಊರಾಗಿನ ಮಂದಿ ಎಲ್ಲ ಕಾಡಿಸ್ತಾರ್ರಿ, ಬ್ಯಾರೆದವ್ರ ಮ್ಯಾಗ ಹಾಸಿ ನನಗೆ ಬೈತಾ ಇರ್ತಾರ್ರಿ. ನೋಡಪ್ಪ ಅವ್ನಿಗೆ 8-9 ವರ್ಷ ಆದ್ರೂ ಮಗು ಆಗಿಲ್ಲ ನಂಗೆ ಬೈತಾರ್ರಿ. ಗೊತ್ತ್ರಿ ನಿಮಗೆ? ಅಳ್ಯಂದ್ರೆ ಸ್ವಲ್ಪ ತಡ್ರಿ. ಏನಕ್ಕೆ ಏನು ಭಾಳ ಏನು ಇದಾಗಿಲ್ಲ, ವಯಸ್ಸಾಗಿಲ್ಲ, ಎಷ್ಟು ವರ್ಷ ಆಗಿಲ್ಲ. 15 ವರ್ಷಗಟ್ಲೆ ಮಕ್ಕಳಾಗಿರಂಗಿಲ್ಲ. ದೇವ್ರಿಗೆ ಬೇಡ್ಕೊರಿ, ದೇವ್ರಿಗೆ ದಿಂಡ್ರಿಗೆ ಬೇಡ್ಕೊರಿ. ದವಾಖಾನೆ ಅದ ಮಿನ್ನ ದವಾಖಾನೆ ತೋರ್ಸಾಕ್ ಬರ್ತೈತಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡಕತ್ತೀರಿ ನೀವು? ನಂದೇನ್ ಪ್ರಾಬ್ಲಮ್ ಇಲ್ರಿ ಇದ್ರಾಗ. ಎಲ್ಲಾ ದವಾಖಾನೆ ಅಡ್ಡಾಡಿದ್ರಲ್ಲ ಅವ್ರೆಲ್ಲ ಏನನ್ನತ್ತಾರ ಗೊತ್ತೈತೇನ್ ಇಲ್ಲ ನಿಮ್ಗ? ನಿಮ್ ಗಂಡಂದ ಏನಾರ ಪ್ರಾಬ್ಲಮ್ ಇರ್ಬೇಕು ಅನ್ನತ್ತಾರ ಅವ್ರು. 8 ವರ್ಷ ಆತ ನಿಮ್ಮಿಂದ ನನಗೆ ಇನ್ನ ಮಕ್ಕಳಾಗಿಲ್ಲ. ನನ್ನ ಮ್ಯಾಗ ಬಂದು ನಾನು ಜಾಡಿಸಿ ಹೊತ್ತು ಬಿಡ್ತೇನೆ ನಿನಗೆ. ಅದೆಲ್ಲ ಹೋಗ್ಲಿ ಬಿಡ, ಬೆಂಗಳೂರದಾಗ ಒಂದು ಚಲೋ ದವಾಖಾನೆ ಐತಂತ, ಅಲ್ಲಿ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಗ್ತಾರಂತ ತೋರಿಸಿದ್ರೆ ನಾವು ತೋರಿಸ್ಕೊಂಡ್ಬಿಡೋಣಂತ, ನಮಗೂ ಇರೋ ಮಕ್ಕಳು ಆಗ್ಬೋದು ಮುಂದೆ. ಹೌದಾ? ಆಯ್ತು ಅಷ್ಟು ಮಾಡೋದು ಏನ್ರಿ? ಇಲ್ಲಿ ತೋರ್ಸಾದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಏನು ಮಾಡೋದಪ್ಪ? ಅಯ್ಯಾರ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೇ ನಮ್ಮೂರಾಗೂ ಒಬ್ಬರಿಗೆ ಮದುವೆಯಾಗಿ 15 ವರ್ಷ ಆಗಿತ್ತು. ಹೊಟ್ಟೆ ಮಕ್ಕಳು ಇರ್ಕಿಲ್ಲ ಅವ್ರಿಗೆ. ಅವರು ಆ ದೇವರು ಇವ್ ದೇವರು ಎಲ್ಲ ನಡ್ಕೊಂಡ್ರು. ಮೊನ್ನೆ ಈಗ 1 ವರ್ಷ ಆಯ್ತು ನೋಡಿದ ಅವ್ರಿಗೆ ಒಂದು ಗಂಡು ಹುಡುಗ ನಡೆದಾಳಕ್ಕೆ. ಅದಕ್ಕೆ ನಿಮಗೂ ಮಕ್ಕಳಿಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಯವ್ವ ಈಗ ಬಂದಿ? ಹೂಪ ಆರಾಮದಿಯಪ್ಪ? ಆರಾಮದೇವ, ನೀವು? ಆರಾಮದಿಯಾವೆ? ಆರಾಮದಿ, ನೀ ಆರಾಮದಿಯ? ಭಾಳ ದಿನಕ್ಕೆ ಬಂದೇವ ಮಗಳ. ಆರಾಮದಿರ? ನೀವ್ ಯಾವಾಗ ಬಂದ್ರಿ? ಈಗ ಆಗ ಬಂದ್ವಿ. ಆರಾಮದಿರ? ಆರಾಮದಿರಿ? ನಾವು ಆರಾಮದೇವಿ. ಯಾವಾಗ ಬಂದ್ರಿ? ಈಗ ನಿಮ್ಮ ತಂಗಿ ಹೇಳಿರ್ರಿ, ಈಗ ಒಂದು ಅರ್ಥ ಆದ್ರಿ ಬಂದ. ಹೋಗು ಅಕ್ಕಗೋಸ್ ನೀರು ತಂಬ, ಸ್ವಲ್ಪ ನೀರು ಕೊಡ. ನಿಮ್ಮ ಅಕ್ಕಗೋಸ್ ನೀರು ತಂಬ. ಯಾಕೆ ಯವ್ವ ನಿನ್ನ ಗಂಡ ಮಕ್ಕಳು ಎಲ್ಲಿದಾರ? ಮಗಳು ಬಂದೇನಿಲ್ಲ. ಮಗಳು ಹೆಂಗದಾಳ ಹೆಂಗ್ ಬಂದಿ ಅಂತ ಕೇಳಿದ್ ಬಿಟ್ಟು ಗಂಡ ಮಕ್ಕಳು ಮೊಮ್ಮಕ್ಕಳು ಇನ್ನ ಕೇಳ್ತೀನ? ಯಾಕೆ ಯವ್ವ ಹಂಗ್ಯಾಕೆ ಮಾಡ್ತಿದಿ? ಸುಮ್ನೀರ್ ಬೇವ, ಬಿಸ್ಲಾಗ ಮಕ್ಕಳು ಬಂದೇನ. ಕೇಳಿದ್ರೆ ಕುಡಿ ನೀರು ಕುಡಿ, ಹಂಗಾರ ನೀರು ಕುಡೋದು ಹೇಳಿಂತಿ. ಯಾಕೆ ಅದು ಗಂಡು ಬಿಟ್ಟು ಒಂದು ತಾಸರಕ್ಕೆ ಅಲ್ಲಿ ನೀ ಗಂಡ ಮಕ್ಕಳನ್ನ ಬಿಟ್ಟು ಅಂತದ್ ಉಟ್ರು ಬಿಟ್ಟು ಬಂದಿಲ್ವೇ? ಏನ್ ಕೇಳ್ತಿ ಬೇವ ನೀವು ನಳೆ ಅಂದ? ಯಾಕಂದ್ರೆ ಜಗಳ ಮಾಡ್ಯಾನ? ಜಗಳ ಇಲ್ ಬೇ, 4 ಮಕ್ಳು ಅದಾವಿಲ್ಲ ಈಗ. ಅವ್ನ್ ನೋಡ್ಕೊಂಡು ಖುಷಿ ಪಡ್ಕೊಂಡ್ ಇರ್ಬೇಕಿಲ್ಲ. ಏನಿಲ್ಲ ಅಂತ ಅವನ್ಗ ಈಗ ಮತ್ ಇನ್ನೊಂದ್ ಮಗು ಬೇಕಂತ ಅವನ್ಗ. ನನ್ ಮನುಷ್ಯ ದನ ಮಾಡ್ಯಾನ ಹೇಳ್ಬಿಡ್ಬೇ ನೀನ. ಮಕ್ಕಳು ಸಾಕಾಗಿಲ್ಲ ಅಂತ ನಾ ಹಾಡದಾಡ ಜೋಳಿಗೆ ಆಗಿದಿ ಏನಾವಕಿನ್ನ ನೀ ಮನುಷ್ಯಾಳ? ಇಲ್ಲ ಅಂತ ಅವನ್ಗ ಇನ್ನೊಂದ್ ಬೇಕಂತ. ಬೇಡ ಚಲೋಕಂತ ಬಿಡಿ ಎಲ್ಲಾರ. ಅದಕ್ಕ ಬಿಟ್ಟು ಬಂದ್ಬಿಟ್ಟೆ ನಾ ಹೊಕ್ಕಿನಿ ನಮ್ಮ ಅವ್ರ ಮನಿಗ ಅಂತಂದ್. ಬಂದ್ ಚಲೋ ಮಾಡಿ ಯಾಳವ ಬರ್ಲಿ ಇಲ್ಲಿ ಹೇಳ್ತೀನಿ ಅವಾಗ. ನಡಿಬೇ, ನಾಳೆ ರೆಡಿ ಆಗ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬಂದ್ಬಿಡನ್ ಸಿವಿಲ್ ಒಳಗ. ಏನ್ ಉಳ್ದಿನಿ 4 ಮಕ್ಕಳು ಹಡದ ಹಣ್ಣಗಾಯಿ ನೀರ್ಗಾಯಿ ಆಗಿದಿ. ಅವನೇನ್ ಹೋಗುದ್ ಗಂಟು ಬರ್ರಿ ತಡಿ ನಾನೇ ಹೇಳ್ತೀನಿ ಅವಾಗ. ಬಂದಾಗ ಏನ್ ಮಾತಾಡ್ತೀರಿ ಅತ್ತಿ? ಬಂದ ಬಿಟ್ಟೇವ್ರಿ. ಬಾರಯ್ಯಪ್ಪ ಬಾ. ಆರಾಮದಿರಿ? ಆರಾಮದಿರ ನೀವು? ಆರಾಮದಿ ನೋಡ್ರಿ. ಮಕ್ಕಳು ಕರ್ಕೊಂಡು ಬಂದು ಬೇಯಿಸ್ಬೇಕು. ಆರಾಮದಿರಿ ಅಯ್ಯಪ್ಪ? ಆರಾಮದಿರಿ? ಆರಾಮದಿರ? ನೋಡು ಹುಲಿ ಆಗ್ಯಾರ ಮಕ್ಕಳು. ಏ ಹೊಡಿಬೇಡ. ನಾವೆಲ್ಲಿ ಕುಂದ್ರುನ? ನಾವೇನ್ ಇಲ್ಲಿ ಕುಂದ್ರು ನನಗ? ಜಗ ಆಯ್ತು ನೋಡ ಏನ್ರ ಹಂಗ್ಯಾಕ್ ಮಾಡ್ತೀರಿ ಎಲ್ಲ? ಕುರ್ಚಿ ಗಿರ್ಚಿ ಅದಾವೇನ್ರಿ? ಕುಂದ್ರಲ್ಲಿ ಕುಂದ್ರಿ ನೀನ. ಸರಿವಾ ಒಂದಿಟ ಎದ್ದೇಳವ, ನಿಮ್ಮ ಅವ್ರ ಕುಂದಿರ್ತಾರ ಎದ್ದೇಳವ. ಗಂಡಸರಿಗೆ ಮ್ಯಾಲ ಕುಂದ್ರಾಕ್ ಕೊಡ್ಬೇಕ, ಮ್ಯಾಲ ಕುಂದ್ರಿ ಅದ ಹಂಗ. ಇತ್ತಪ್ಪ ಏನ್ ಜಗಳ ಏನ್ ತಾನ ಏನು ನಾವು ಸಬರಿದು? ಬೇನಿ ಹಂಗ ಸೂಕ್ಷ್ಮಿಂದ ಕೇಳ್ಬೇಡ ಅವ್ನ್ಗ, ಸ್ವಲ್ಪ ಅವಾಜ್ ಮಾಡಿ ಕೇಳ. ಏನ್ ಅವಾಜ್ ಮಾಡದವ? ಸಮಾಧಾನ ರೀ, ಸ್ವಲ್ಪ ತೇಕ್ ಹತ್ತಂಗ ಆಗತೈತ್ರಿ. ಅದ ಬಂದೆ ಅಲ್ಲ, ಸಮಾಧಾನ ಮಾಡ. ಜ್ಯೂಸ್ ತಂದು ಕೊಡ್ಬೇಕನ? ಏನ್ ಬೇಡ, ಏನ್ ಬೇಡ, ನೀ ಏನ್ ಕೊಡುದು ಬೇಡ, ಸುಮ್ ಕುದರ್ರಿ. ಅಲ್ರಿ ಅತ್ತಿ, ನನಗೆ ನ್ಯಾಯ ಸಿಗ್ಬೇಕ್ರಿ. ಈಗ ನೀವು ಹೇಳ್ರಿ, ಈಗ ನಾವೇನಾರ ಯಾರಿಗಾರ ಮಾತು ಕೊಟ್ಟಿರ್ತೀವ್ರಿ, ಅದನ್ನ ನಿಭಾಯಿಸ್ಬೇಕಿಲ್ರಿ. ನಿಭಾಯಿಸದಾದ್ರ ನಿಭಾಯಿಸ್ಬೇಕ್ರಿ, ನಿಭಾಯಿಸ್ಲಾರ್ದಾದ್ರ ಹೆಂಗ್ ನಿಭಾಯಿಸ್ಬೇಕು ಹೇಳ್ರಿ? ನಿಭಾಯಿಸ್ಬೇಕ್ರಿ. ನಿಭಾಯಿಸಕ್ ಆಗ್ಲಿಲ್ಲ ಅಂದ್ರೆ ಹೆಂಗ್ರಿ? ಮಾತು ಕೊಟ್ಟಾರ ಅಂದ್ರೆ ನಿಭಾಯಿಸ್ಬೇಕ್ರಿ. ಈಗ ಮದುವೆ ಆಗುವಾಗ ಏನಾಗಿತ್ರಿ, ನಂದು ಈಕಿದು ಮಾತಾಗಿತ್ರಿ, 10 ಮಕ್ಕಳು ಮಾಡುದು ಅಂತೇಳಿ ಮಾತಾಗಿತ್ರಿ. ಈಗ ಏನ್ ಹೇಳಾಕತ್ತಾಳ್ರಿ, 4ಕ್ಕೆ ಸಾಕು ಅನ್ನಕತ್ತಾಳ್ರಿ. ಈಗ 10 ಮಕ್ಕಳ್ರಿ? ಹೌದ್ರಿ. ಏನ್ ಓದೈತ್ರಿ ಅದು ಜನ್ಮ? 10 ಮಕ್ಕಳು ನಡೆದ್ರ ಇಷ್ಟ ಡುಮ್ಮಿ ಅದಾಳ್ರಿ ಈಕಿ. ನೋಡಾಕ ಆಳ ಐತ್ರಿ, ಒಳಗೆ ಏನೈತ್ರಿ ಈಕಿನ ಜನ್ಮದಾಗ? 4 ಮಕ್ಕಳು ಹುಲಿ ಅಂತ ಮೊಮ್ಮಕ್ಕಳು ಅದಾವ, ಇನ್ನೊಂದು ಮಕ್ಳು ಅಂತೀರಿ ನೀವು. ಎತ್ತಾಗಿಟ್ರಿ ಬುದ್ಧಿ ನೀವು? ಹುಡುಗಿ ಏನಾಗ್ಬೇಕದ? ಎಲ್ಲ ಹಲಾಕಾಗಿ ಹೋಗೈತೆ ಅದು. 4 ಮಕ್ಕಳು ನಡ್ರಿಗೆ ಹುಡುಗಿ ನಾಳೆ ಮುಪ್ಪಿನ ಕಾಲ ಕುಂತ ಹೇಳಕ್ ಬರೋದಿಲ್ಲ ಅದಕ್ಕೆ. ನೀವು ಸುಮ್ ಕುಂದ್ರಿ, ನಿಮ್ಗೆಲ್ಲ ಗೊತ್ತಾಗುಲ್ಲ. ನೀವು ಎಷ್ಟು ಮಂದಿ ಇದ್ದೀರಿ? ನಾವು ಒಂದು
6 ಮಂದಿ ಹೆಣ್ಮಕ್ಳು 6 ಮಂದಿ 12 ಮಂದಿ ಇದೀವಿ ನೋಡ್ರಿ ಹೇಳಿ ಅಂದ್ರೆ ನಾವು ನೀವು ಒಂದೊಂದು ಡಜನ್ ನಿಮ್ಮ ಅಪ್ಪ ಅವ್ವ ಒಂದೊಂದು ಡಜನ್ ಮಕ್ಕಳು ಮಾಡ್ಬೋದ್ರಿ ಅದನ್ನ ನಾವು ಮಾಡ್ಬಾರ್ದ ಇವ್ರಿಗೆ ಆಮೇಲೆ ಪ್ರಾಬ್ಲಮ್ ಅಂದ್ರ ಆಗಿನ ಮಂದಿ ಗಟ್ಟಿತ್ತು ಈಗ ಏನಿಲ್ಲ ಈಗ ಅಷ್ಟು ಗಟ್ಟಿಲ್ಲ ನನ್ನ ಮಗಳು ನಾ ಎಲ್ಲ ದೇವ್ರ ಕಡೆ ಬೇಡ್ಕೊಂಡು ಆಗೈತ್ರಿ ನೋಡಪ್ಪ ದೇವ್ರ ನಾ ಮಾಡಿದ್ರೆ 10 ಮಕ್ಕಳು ಮಾಡ್ತೀನಿ ನಾ ಹುಟ್ಟಿದ್ದ ಸಾರ್ಥಕ ಆಕೈತೆ ಅಂತೇಳಿ ಬೇಡ್ಕೊಂಡ್ರಿ ನಮ್ಮ ಮನೆ ಕಡೆ ಬಾಬಾರು ಅದಾರ್ರಿ ಒಬ್ರ ನೋಡಪ್ಪ ನೀ 10 ಮಕ್ಕಳು ಮಾಡಬೇಕಾ ಈಗ ಬೇಡ್ಕೊಂಡಿ ಅಂದ್ರೆ ಇಲ್ಲಾಂದ್ರೆ ಅರ್ಜಿಗೂ ಹಾಕಿ ನೋಡ ಅಂತ ಹೇಳ್ಯಾರಿ ಅವ್ರ ನಾ ಮಾಡವ ನೋಡಿ ನೀ ಬಾಬಾನಾರ ಕೇಳಪ್ಪ ಇನ್ನೊಬ್ರನ್ನಾರ ಕೇಳ ನಾ ಮಾತ್ರ ಆಪರೇಷನ್ ಮಾಡ್ಸಕ್ಕೆ ನೋಡ್ ಮಗಳು ನೀ ಏನಾರ ಮಾಡ್ಕೊ ನನಗಂತೂ ಆಗುದಿಲ್ವೇ ಸಾಕಾಗ ಹೋಗೈತಿ ಇವ್ರ ಸಂಬಂಧ 4 ಮಕ್ಕಳು ಸಾಕುದಾಗವಲ್ದ ನೀವು ಆರಾಮದಿರಿ ನೀವು ಆರಾಮದೇವ್ರಿ ನೀವ್ರಿ ಆರಾಮದ ಅಂದ್ರೆ ಆಗಲ್ಲಿ ಕೇಳಿಲ್ಲ ಅಲ್ರಿ ನಿಮ್ಗೆ ಅದಕ್ಕೆ ಕೇಳತ್ತೇನ್ರಿ ಹಾಂ ಏನು ಆಪ್ರೇಷನ್ ಗಿಪ್ರೇಷನ್ ಇಲ್ರಿ ಆಪ್ರೇಷನ್ ಮಾಡಿದ್ರೆ ಬೇರೆನ ಆಕೈತೆ ಮತ್ತೆ ಹಿರಿಯರಿಗೆ ಕುಡ್ಸೋಣ ಕುಡಿಸ್ರಿ ನೋಡೋಣ ನಿಮಗೆಲ್ಲ ಗೊತ್ತಾಗುಲ್ಲ ನಿಮ್ಮ ಕಡೆ ಬುದ್ಧಿ ಇಲ್ಲ ಹೌದೌದು ನಿನ್ನ ಕಡೆನ ಭಾಳ ನೀವು ಸುಮ್ ಕುಂದ ಕೇಳಿಲ್ಲ ನಿಮ್ಮ ತಂಗಿ ಭಾಳ ಓದ್ಯಾಳ ಆಕಿಗೆ ಕೇಳ್ತೇನ ನೀವು ಭಾಳ ಓದಿರಿ ನಿಮಗೆ ತಿಳಿತೈತಿ ಈಗ ನಾವು 10 ಮಕ್ಕಳು ಮಾಡ್ತೇವೆ ಅನ್ನತ್ತೀವಿ ಮಾಡ್ಬೇಕು ಹೇಳ್ರಿ ನಾವು ನಂಗೆ ಹೆಂಗೆ ಹೇಳಕ್ ಬರ್ತಿತ್ರಿ ಅದೆಲ್ಲ ನಿಮಗೆ ಬಿಟ್ಟಿದ್ದಲ್ಲ ಅಲ್ಲೇ ಬಾಜು ನಮ್ಮ ಅಕ್ಕ ಅದಾಳ ನೋಡ್ರಿ ಕೇಳ್ತೀರಿ ನೋಡ್ರಿ ಆಕಿಗೆ ನಂಗೂ ಅಷ್ಟು ಗೊತ್ತಾಗಂಗಿಲ್ಲ ಮಾವಾರ ನೀವ ಹೇಳ್ರಿ ನೀವ ದೊಡ್ಡವರದಿರಿ ನೀವು ನನಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿಪ್ಪ ಹಳ್ಯಾರ ಈಗೇನು ನಮ್ಮಕ್ಕೇನು ಹೇಳಲ್ಲ ಬರೋಬ್ಬರಿ ಹೇಳ್ಯಾಳ ಸುಳ್ಳ ನಾ ಹೇಳಿದ್ರಾಗೇನು ದೊಡ್ಡ ಮಕ್ಕಳು ಓದ್ತೀನಿ ನೋಡಟ ಬಂಗಾರ ಅಂತ ಮಕ್ಕಳು ಅದಾವ ಚಂದ ಮಕ್ಕಳಿಗೆ ಶಾಲೆ ಕಲಿಸು ಶಾಲೆ ಕಲಿಸಿ ಏನಾರ ನೌಕರಿದು ಹಚ್ಚಿದೆ ಅಂದ್ರೆ ನಿನಗೂ ಜೀವನದಾಗ ಇದಾಕೈತಿ ಮಗಳ ಆರೋಗ್ಯನೂ ಭಾಳ ಸರಿ ಉಳಿತೈತಿ ನೀವು ಹಿಂಗೆ ಮಕ್ಕಳು ಅಂತ ಇದನ್ನು ಕುಂತ್ರೆ ಆಗೋದಿಲ್ಲ ಮೊದಲೇನು ದವಾಖಾನೆ ಅವು ಇದ್ದಿರ್ಕಿಲ್ಲ ಇದು ಹಂಗಾಗಿ 10-12 ಹಿಡಿತಿದ್ರೆ ಅದ್ರಾಗ ಉಳಿವು 3-4 ಉಳಿತಿದ್ದು ಈಗ ಎಲ್ಲ ಕಡೆ ದವಾಖಾನೆ ಐತಿ ಮಕ್ಕಳಿಗೆ ದವಾಖಾನೆ ತೋರಿಸು ಅವ್ರ ಆರೋಗ್ಯನೂ ಚೆಂದಾಗಿ ನೋಡ್ಕೊಂಡು ಹೋಗು ನಿನ್ನ ಆರೋಗ್ಯನೂ ಚೆಂದಾಗಿರ್ತೈತಿ ಚಲೋ ಇದ್ದಂಗೆ 4 ಮಂದಿ ಹಿರಿಯರು ಕುಡಿಸಿ ಏನು ಮಾಡ್ತೀವಿ ನಿಮಗೆಲ್ಲ ಗೊತ್ತಾಗೋದಿಲ್ಲ ಸುಮ್ ಕುಂದರ್ರಿ ಬರೇ ನೀವು ಅದ ಅನ್ನಕತ್ತೀರಿ ನಿಮ್ಮ ಹೆಂಡತಿನೂ ಅದ ಅನ್ನಕತ್ತಾರ ಏನು ಐತಿಲ್ರಿ ಅದ ನಮ್ದು ಸ್ವಲ್ಪ ಅರ್ಥ ಮಾಡ್ಕೊರಿ ನಮ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ನೀವು ಅರ್ಥ ಮಾಡ್ಕೊರಿ ಸ್ವಲ್ಪ ನಮ್ದ ಈಗ ತಿಳ್ಕೊರಿ ನೀವು ನಂದು ಬರೋಬ್ಬರಿ ಐತಿಲ್ಲ ಹೇಳ್ರಿ ನನ್ನ ಹೆಂಡತಿ ಈಕಿ ಇವ್ರ ನಡಕ್ಕೇನ್ರಿ ಆಪ್ರೇಷನ್ ಮಾಡಿಸ್ತೇನೆ ಅದು ಮಾಡಿಸ್ತೇನೆ ಅಂತೇಳಿ ನೀವು ಹೇಳ್ರಿ ನನಗೆ ಅವೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿಪ್ಪ ನಮಗೆ ಹತ್ತೈತಿಲ್ಲ ನಮ್ಗೆ ಮಕ್ಳು ಆಗತ್ತಿಲ್ಲ ಅಂತ ಬೆಂಗಳೂರು ತೋರ್ಸಕ್ಕೆ ಹೊಂಟೇವ್ರಿ ನಾವು ಅಲ್ಲಿ ರೊಕ್ಕ ಎಷ್ಟು ಖರ್ಚಾಗ್ತಿದೆ ನಮ್ಗೆ ಹತ್ತೈತಿ ನಿಮ್ಗೆ ಹತ್ತೈತಲ್ರಿಪ್ಪ ಇವಂದ ಹಿಂಗೆ ಹತ್ತೈತಿ ಹಿಂಗೇನು ಕೇಳೋದು ನಿಮಗೆ ಚಲೋ ಕೇಳಾಕತ್ತೇನೆ ನೋಡ್ರಿ ನಾ ನಿಮಗೆ 8 ವರ್ಷ ಆತ ಮಕ್ಕಳಾಗಿಲ್ಲ ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ 8 ವರ್ಷದಿಂದ ಮಕ್ಕಳಾಗಿಲ್ಲ ಅಂತಂದ ಈಗ ಏನಾದ್ರಿ ಇದ್ದಿದ್ದು ಹೇಳ ನಾನು ನೀವು ಹಂಗೆ ಕೇಳ್ತೀರಿ ಬದ್ನಿಕಾಯಿ ನೀವೇನ್ ಕೇಳ್ತೀರಿ ಅದರ ಕುಂಬಳಕಾಯಿ ಹಂಗಾಗಿ ಟಮಾಟಿ ಮುಗ್ದವ್ರೆ ನಿಮ್ ಮುಖ ನೋಡ್ರಿ ಗಜ್ರಿ ಇದ್ದಂಗ ಐತಿ ನಿಮ್ ಮುಖ ನೋಡ್ರಿ ಹಂಗ ಮತ್ತೆ ಬೇರೆ ಎದುರ್ದ ಇದ್ದಂಗ ಐತಿ ಕಲ್ಲಂಗಡಿ ಮಾರ್ಯಾವ ಟಕ್ಳು ಆಗಿ ಮುಖ ನೋಡಕ್ ಕಲ್ಲಂಗಡಿ ಹಂಗಾಗಿ ಮಾತಾಡತ್ತಿಲ್ಲ ನನ್ನ ಮೇಲೆ ಕೈ ಮಾಡಲ್ಲ ಹೊಡಿಲ್ಲ ಹುಷಾರ್ ಮಗನ ಕೈ ಎತ್ತ ಬುದ್ಧಿ ಇಟ್ರಿ ನೀವು ಸುಮ್ ಕುದರ್ರಿ ಸಾಕ್ರಿ ಇದಕ್ಕ ಹೇಳುದ್ನ ಇನ್ನೊಂದ್ 4 ಮಕ್ಕಳು ಮಾಡೋಣ ಅಂತೇಳಿ ಹಿಂಗ ಲಪಡ ಮಾಡಾಕ್ ಬರ್ತಾರ ನೋಡ ಹೊಡ್ಯಾಕ ಅಂತೇಳಿ ನಡಿ ಮನಿಗ್ ಹೋಗು ನೀಗ ನಿನಗೆಲ್ಲ ಗೊತ್ತಾಗುಲ್ಲ ಬಾ